ಸಂಕ್ರಾಂತಿ ಹಬ್ಬಕ್ಕೆ ಕೊನೆಗೂ ಗೃಹಲಕ್ಷ್ಮಿಯರಿಗೆ ಡಬಲ್ ಧಮಕ ರಾಜ್ಯ ಸರ್ಕಾರ ಕೊಟ್ಟಿದೆ. ಹೌದು ಸ್ನೇಹಿತರೆ, ಈಗ ಏನಪ್ಪಾ ಅಂತಂದ್ರೆ ನಿಮ್ಗೆ ಗೊತ್ತಿರಬಹುದು, ಪ್ರತಿ ದಿನ ಪ್ರತಿ ಕ್ಷಣ ಕಾಯ್ತಾ ಇದ್ರು ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ. 16ನೇ ಕಂತಿನ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರು. ಕೊನೆಗೂ ರಾಜ್ಯ ಸರ್ಕಾರ ಡಬಲ್ ಆಫರ್ ಅನ್ನ ಕೊಟ್ಟಿದೆ. ನಿಮ್ಮ ಖಾತೆಗಳಿಗೆ 6,000 ಹಣ ಜಮಾ ಆಗ್ತಾ ಇದೆ. ಸಂಕ್ರಾಂತಿ ಹಬ್ಬ ಅಂದ್ರೆ ಜನವರಿ 14ರಂದು ಏನು ನಿಮ್ಮ ಖಾತೆಗಳಲ್ಲಿ ಈ ಒಂದು ಹಣ ಜಮಾ ಆಗ್ತಾ ಇದೆ. ಕೊನೆಗೂ ರಾಜ್ಯ ಸರ್ಕಾರ ಫಂಡ್ ಅನ್ನ ಟ್ರಾನ್ಸ್ಫರ್ ಮಾಡಿದೆ. ಹೌದು ಸ್ನೇಹಿತರೆ, ಇನ್ನೇನು ನಿಮ್ಮ ಖಾತೆಗಳಿಗೆ ಬರೋದೊಂದೇ ಬಾಕಿ. ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ನಾಳೆ ಬೆಳಿಗ್ಗೆ ಯಾವ್ಯಾವ ಜಿಲ್ಲೆಗಳಿಗೆ ಈ ಒಂದು ಹಣ ಬಂದು ತಲುಪಲಿದೆ, ಯಾವ್ಯಾವ ಗೃಹಲಕ್ಷ್ಮಿಯರ ಖಾತೆಗೆ ಈ ಒಂದು ಹಣ ಜಮಾ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಒಂದು ಕಡೆಗೆ ರಾಜ್ಯ ಸರ್ಕಾರದ ವಿರುದ್ಧ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ, ನೀವು ಯಾವ್ದು ಹಣ ಕೊಡೋದು ಬೇಡಪ್ಪ, ಕರೆಕ್ಟ್ ಆಗಿ ತಿಂಗಳ ನಮಗೆ 2,000 ರೂಪಾಯಿ ಕೊಟ್ರೆ ಸಾಕು ಅಂತ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿವರೆಗೂ 16ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಕೇವಲ 16ನೇ ಕಂತಿನ ಹಣ ಕರೆಕ್ಟ್ ಆಗಿ ಕೊಟ್ರೆ ಸಾಕಂತ ಬಹಳಷ್ಟು ಮಂದಿ ಬೇಜಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ. ಈಗ ಕೊನೆಗೂ ರಾಜ್ಯ ಸರ್ಕಾರ ಏನಿದೆ, ನಿಮಗೆ ಗೊತ್ತಿರ್ಬೋದು, ಸುಳ್ಳುಗಳ ಮೇಲೆ ಸುಳ್ಳುಗಳನ್ನ ಹೇಳ್ತಾ ಬಂದು ಆಮೇಲೆ ಹಣವನ್ನ ಬಿಡುಗಡೆ ಮಾಡ್ತಾ ಇರೋದು ಇದೇನು ಮೊದಲಲ್ಲ. ಸೊ ಕೊನೆಗೂ ಸಂಕ್ರಾಂತಿ ಹಬ್ಬಕ್ಕೆ ಗೃಹಲಕ್ಷ್ಮಿಯರ ಖಾತೆಗೆ ಡಬಲ್ ಆಫರ್, ಡಬಲ್ ಅಮೌಂಟ್ ಅಂದ್ರೆ 6,000 ರೂಪಾಯಿ ಹಣವನ್ನ ಜಮಾ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೆ ಏನು ನೀವು 15ನೇ ಕಂತಿನ ಹಣವನ್ನ ಪಡೆದಿದ್ರಿ, ಸೊ 16ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರಿ. ಸೊ ನಿಮ್ಮ ಖಾತೆಗಳಿಗೆ ಈಗ ಡಬಲ್ ಹಣ ಜಮಾ ಆಗ್ತಾ ಇದೆ. ಬನ್ನಿ, ನಾಳೆ ಯಾವ್ಯಾವ ಜಿಲ್ಲೆಗಳಿಗೆ ಈ ಒಂದು ಹಣ ಜಮಾ ಆಗ್ತಾ ಇದೆ, ಯಾರ್ಯಾರು ಹಣ ಪಡಿತಾ ಇದ್ದಾರೆ, ಯಾರ್ಯಾರಿಗೆ ಬರುತ್ತೆ, ಯಾರ್ಯಾರಿಗಿಲ್ಲ, ಮತ್ತೆ ಇದನ್ನ ಒಂದು ಹೆಚ್ಚಿನ ಒಂದು ಡೀಟೇಲ್ಸ್ ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಬಗ್ಗೆ ಇವತ್ತ ಒಂದು ಸಭೆಯನ್ನ ನಡೆಸಲಾಗಿತ್ತು. ಅಂದ್ರೆ 16ನೇ ಕಂತಿನ ಹಣ ಬಹಳಷ್ಟು ಲೇಟ್ ಆಗಿದೆ. 15ನೇ ಕಂತಿನ ಹಣ ಕೂಡ ನಾವು ಲೇಟ್ ಆಗಿ ಬಿಡುಗಡೆ ಮಾಡಿದ್ವಿ. ಇನ್ನೇನು 16ನೇ ಕಂತಿನ ಹಣಕ್ಕಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಹಣವನ್ನ ಬಿಡುಗಡೆ ಮಾಡಿಬಿಡ್ಬೇಕು. ಅದ್ರ ಜೊತೆಗೆ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಈ ಒಂದು 16 ಮತ್ತು 17ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ಬೇಕಂತ ಹೇಳಿ ಏನು ಸಭೆಯಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ನಿಮಗೆ ಗೊತ್ತಿರಬಹುದು, 15ನೇ ಕಂತಿನ ಹಣ ಬಹಳಷ್ಟು ಲೇಟ್ ಆಗಿ ಬಂತು. ಅದೇ ರೀತಿಯಾಗಿ ಮತ್ತೆ 15ನೇ ಕಂತಿನ ಹಣ ಬಂದು ಒಂದು ತಿಂಗಳು ಸನಿಯಾದ್ರೂ ಕೂಡ 16ನೇ ಕಂತಿನ ಹಣ ಬಂದಿಲ್ಲ. ಇದೇ ರೀತಿ ರಾಜ್ಯ ಸರ್ಕಾರ ಮಾಡ್ತಾನೆ ಇದೆ. ನಿಮಗೆ ಗೊತ್ತಿರಬಹುದು, ಬಂಡವಾಳದ ಪ್ರಾಬ್ಲಮ್ ಇದೆ. ಆದ್ರೂ ಕೂಡ ಕೊನೆಗೂ ರಾಜ್ಯ ಸರ್ಕಾರ ನಿಮ್ಗೆ ಹೇಳಿರುವ ಹಾಗೆ ಬೇರೆ ಕಡೆ ಒಂದು ಹಣವನ್ನ ಪಡೆದು ಈಗ ಗೃಹಲಕ್ಷ್ಮಿಯರಿಗೆ ಈ ಒಂದು ಡಬಲ್ ಆಫರ್ ಅನ್ನ ಕೊಡ್ತಾ ಇದೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ, ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಗೃಹಲಕ್ಷ್ಮಿಯರ ಖಾತೆಗೆ 16 ಮತ್ತು 17ನೇ ಕಂತಿನ ಹಣವನ್ನ ಅಂದ್ರೆ 2 ಕಂತುಗಳ ಹಣವನ್ನ ಒಟ್ಟಿಗೆ ರಿಲೀಸ್ ಮಾಡ್ತಾ ಇದೆ. ಅಂದ್ರೆ ಒಟ್ಟಿಗೆ 4,000 ಬರ್ತಾ ಇದೆ. ಅದ್ರ ಜೊತೆಗೆ ಯಾರಿಗಾದ್ರೂ ಕೆಲವೊಂದು ಟೆಕ್ನಿಕಲ್ ಎರರ್ಸ್ ಆಗಿರ್ಬೋದು, ಬೇರೆ ಕಾರಣಗಳಿಂದ ಕೆಲವೊಂದು ಅಮೌಂಟ್ ರಿಲೀಸ್ ಆಗಿದ್ದಿಲ್ಲಂತೆ. ಸೊ ಅವ್ರಿಗೆ ಒಂದು 2,000 ರೂಪಾಯಿ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಒಟ್ಟಿಗೆ 6,000 ರೂಪಾಯಿ ಹಣ ಈ ಒಂದು ನಾಳೆ ಏನಿದೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಿಲೀಸ್ ಆಗ್ತಾ ಇದೆ. ಸೊ ಅಂದ್ರೆ ಇಲ್ಲಿ ಯಾರ್ಯಾರಿಗೆ ಬರ್ಬೋದು, ಯಾರ್ಯಾರಿಗಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಸ್ವಲ್ಪ ಮಾಹಿತಿ ಇದೆ. ಸೊ ಇಲ್ಲಿ ರೇಷನ್ ಕಾರ್ಡ್ಗಳು ಯಾರಿಗೆ ಕ್ಯಾನ್ಸಲ್ ಆಗಿದ್ವು, ಸೊ ಅಂತವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಅವ್ರಿಗೆ ಹಣವನ್ನ ಬಿಡುಗಡೆ ಮಾಡೋದು ತಡೆ ಹಿಡಿಯಲಾಗಿದಂತೆ. ಸೊ ಉಳಿದಂತವ್ರಿಗೆಲ್ಲ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಗೃಹಲಕ್ಷ್ಮಿ ಯೋಜನೆಯ 16 ಮತ್ತು 17ನೇ ಕಂತಿನ ಹಣ ಅಂದ್ರೆ ಒಟ್ಟಿಗೆ 4,000 ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಅಂದ್ರೆ ನಾಳೆ ನಿಮಗೆ ಏನು ಮೇ ಬಿ ಇವಾಗ ಆಲ್ರೆಡಿ ಹಣ ಫಂಡ್ ಟ್ರಾನ್ಸ್ಫರ್ ಆಗಿದೆ ಅಂತ ಮಾಹಿತಿ ಕೇಳಿ ಬರ್ತಾ ಇದೆ. ಇವತ್ತು ಸಂಜೆಲಿಂದನೇ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುವಂತ ಸಾಧ್ಯತೆ ಇದೆ ಅಂತ ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಬಂದಿದೆ. ಅಂದ್ರೆ ಯಾಕಂದ್ರೆ ನಾಳೆ ಹಾಲಿಡೇ ಇರುತ್ತೆ. ಸೊ ಅಂದ್ರೆ ಇವತ್ತ ಏನು ಡಿ.ಬಿ.ಟಿ ಪುಷ್ಟಿನ ಒಂದು ಪ್ರೊಸೆಸ್ ನ ಕಂಪ್ಲೀಟ್ ಮಾಡಿಟ್ಟಿರ್ತಾರೆ. ಸೊ ಆಟೋಮೆಟಿಕ್ ಆಗಿ ಅದು ಎಲ್ಲರ ಖಾತೆಗಳಿಗೆ ಹಣ ಜಮಾ ಆಗುತ್ತಾ ಹೋಗುತ್ತೆ. ಸೊ ಹಾಗಾದ್ರೆ ನಾಳೆ ನಿಮ್ಗೆ 4,000 ರೂಪಾಯಿ ಹಣ ಅಂದ್ರೆ 16 ಮತ್ತು 17ನೇ ಕಂತಿನ ಹಣ ಒಟ್ಟಿಗೆ 4,000 ರೂಪಾಯಿ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ಕೆಲವರಿಗೆ ಪೆಂಡಿಂಗ್ ಹಣ ಕೂಡ ರಿಲೀಸ್ ಆಗುವಂತ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಯಾರಿಗೆ ಹಣ ಬರೋದಿಲ್ಲ, ಬಂದಿಲ್ಲ ನಾಳೆ ಅಂತವ್ರು ಸ್ವಲ್ಪ ವೇಟ್ ಮಾಡ್ಬೇಕಂತ ಹೇಳಿದ್ದಾರೆ. ಸೊ ಅವ್ರಿಗೂ ಕೂಡ ಒಟ್ಟಿಗೆ ಹಣವನ್ನ ರಿಲೀಸ್ ಮಾಡ್ತೀವಿ, ಎಲ್ಲ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಅವ್ರಿಗೂ ಕೂಡ ಹಣವನ್ನ ರಿಲೀಸ್ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ತಿಳಿಸಿದೆ. ಸೊ ಹಾಗಾದ್ರೆ ಎಲ್ಲಾ ಗೃಹಲಕ್ಷ್ಮಿಯರು ವೇಟ್ ಮಾಡ್ತಾ ಇರಿ, ನಾಳೆ ನಿಮ್ಮ ಖಾತೆಗಳಿಗೆ ಡಬಲ್ ಹಣ ಜಮಾ ಆಗೇ ಆಗುತ್ತೆ.